ಬಜೆಟ್ನಲ್ಲಿ ಮೇಕ್ ಇನ್ ಇಂಡಿಯಾ, ಸ್ಟಾರ್ಟ್ಅಪ್ ಇಂಡಿಯಾ, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಬಹಳ ಯಥೇಚ್ಛವಾಗಿ ಬಳಸಿದ್ದಾರೆ. ಇದನ್ನ ಮೇಕ್ ಇನ್ ಇಂಡಿಯಾ, ಸ್ಟಾರ್ಟ್ಅಪ್ ಇಂಡಿಯಾ, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್. ಆದರೆ ಮೇಕ್ ಇನ್ ಇಂಡಿಯಾಗೆ ಇಟ್ಟಿರ್ತಕ್ಕಂಥದ್ದು ಬರೀ 100 ಕೋಟಿ ರೂಪಾಯಿ ಮಾತ್ರ. ಅದರಿಂದ ಈ ಬಜೆಟ್ ಬರೀ ಬಾಯಿ ಮಾತಿನಲ್ಲಿ ಹೊಟ್ಟೆ ತುಂಬಿಸೋ ಬಜೆಟ್ ಇದು. ಕೃಷಿ ಕ್ಷೇತ್ರಕ್ಕೆ ದೊಡ್ಡ ಕೊಡುಗೆ ಕೊಡ್ತೀವಿ ಅಂತ ಹೇಳಿದ್ರು. ಆದರೆ ಬಜೆಟ್ ಅಲ್ಲಿ ಕಡಿಮೆ ಮಾಡಿದ್ದಾರೆ. ಜಾನುವಾರುಗಳ ಆರೋಗ್ಯ ಸುಧಾರಣೆ ಹಾಗೂ ರೋಗ ನಿಯಂತ್ರಣಕ್ಕೆ 2024-25ರಲ್ಲಿ 2465 ಕೋಟಿ ಕೊಟ್ಟಿದ್ರೆ ಈ ವರ್ಷ 1980 ಕೋಟಿ ಕಡಿಮೆ ಮಾಡಿದ್ದಾರೆ. ಆಮೇಲೆ ದೇಶದ ಬಡವರಿಗೆ ಆಹಾರ ಖಾತ್ರಿ ಯೋಜನೆಗೆ 24-25ರಲ್ಲಿ 2,06,000 ಕೋಟಿ 2.06 lakh crores. ಇದರ ಈ ವರ್ಷ 2,03,000 ಕೋಟಿ ಕಡಿಮೆ ಮಾಡಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿ ಯೋಜನೆಯಲ್ಲೂ ಕೂಡ ಕಡಿಮೆ ಮಾಡಿದ್ದಾರೆ. ಇಲ್ಲ, ಹೆಚ್ಚು ಮಾಡಿದ್ದಾರೆ, ಸ್ವಲ್ಪ ಹೆಚ್ಚು ಮಾಡಿದ್ದಾರೆ. ಈ ಬಜೆಟ್ನಲ್ಲಿ ಬಡವರಿಗೆ, ಕಾರ್ಮಿಕರಿಗೆ, ಯುವಕರಿಗೆ, ಮಹಿಳೆಯರಿಗೆ ಅವರ ಅಭಿವೃದ್ಧಿಗೆ ಖರ್ಚು ಮಾಡೋದು ಬಿಟ್ಟು ಕಾರ್ಪೊರೇಟ್ ಬಾಡಿಗಳಿಗೆ ಹೆಚ್ಚು ಅನುಕೂಲ ಮಾಡಿಕೊಟ್ಟಿದ್ದಾರೆ. ಉದಾಹರಣೆಗೆ ಟೆಲಿಕಾಂ ಉದ್ಯಮದ ಮೂಲಸೌಕರ್ಯಗಳನ್ನು ಒದಗಿಸ್ತಕ್ಕಂಥವರಿಗೆ 2024-25ರಲ್ಲಿ 2,000 ಕೋಟಿ ರೂಪಾಯಿ ಇಟ್ಟಿದ್ರೆ ಈ ಬಜೆಟ್ನಲ್ಲಿ 28,400 ಕೋಟಿ ರೂಪಾಯಿ. ಯಾಕಂದ್ರೆ ಈಗ ಚುನಾವಣೆ ಬರ್ತಾ ಇದೆಯಲ್ಲ, ಬಿಹಾರ್ ಚುನಾವಣೆ ಬರ್ತಾ ಇದೆಯಲ್ಲ, ಅದಕ್ಕೋಸ್ಕರ ಬಿಹಾರ್ ರಾಜ್ಯದ ಹೆಸರು 3 ಸಾರಿ ಪ್ರಸ್ತಾಪ ಮಾಡಿದ್ದಾರೆ. 3-4 ಸಾರಿ ಪ್ರಸ್ತಾಪ ಮಾಡಿದ್ದಾರೆ. ನಮಗೆ ಬಜೆಟ್ನಲ್ಲಿ ಘೋಷಣೆ ಮಾಡಿ ಕೈ ಚುಮ್ ಕೊಟ್ರಲ್ಲ, ಹಂಗೆ ಬಿಹಾರಿಗೆ ಕೂಡ ಮಾಡ್ತಾರೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಆಮೇಲೆ ಈ MSMEಗಳಿಗೆ ಅವುಗಳ ಈ ಬಜೆಟ್ನಲ್ಲಿ ಹೆಚ್ಚು ಉದ್ಧಾರ ಮಾಡ್ತೀವಿ ಅಂತ ಭಾಷಣ ಬಿಗಿದಿದೆ.
ಈ ವಲಯಕ್ಕೆ ಕೊಡ್ತಿದ್ದಂಥ ಅನುದಾನವನ್ನು ಕೂಡ ಕಡಿಮೆ ಮಾಡಿದ್ದಾರೆ. ಸೊ ಒಟ್ಟಾರೆಯಾಗಿ ಈ ಬಜೆಟ್ ಅತ್ಯಂತ ನಿರಾಶಾದಾಯಕ, ದೇಶದ ಆರ್ಥಿಕತೆ ಬೆಳವಣಿಗೆಗೆ ಪೂರಕವಾಗಿಲ್ಲದೆ ಇರತಕ್ಕಂಥ ಬಜೆಟ್ಟು, ದೂರದೃಷ್ಟಿ ಇಲ್ಲದೆ ಇರತಕ್ಕಂಥ ಬಜೆಟ್ಟು, ಕರ್ನಾಟಕ ರಾಜ್ಯಕ್ಕೆ ದೊಡ್ಡ ಅನ್ಯಾಯ ಮಾಡಿರ್ತಕ್ಕಂಥ ಬಜೆಟ್. ಸರ್, ಒಂದ್ ಕಡೆ ಬಿಹಾರ್ ಸೆಂಟ್ರಿಕ್ ಬಜೆಟ್ ಅಂತ ಅನಿಸ್ತಾ ಇಲ್ಲ ಸರ್. ಯಾಕಂದ್ರೆ ಗ್ರೀನ್ ಫೀಲ್ಡ್ ಏರ್ಪೋರ್ಟ್ ಕೊಟ್ಟಿದ್ದಾರೆ, DFRL ಕೊಟ್ಟಿದ್ದಾರೆ, ಪಲ್ಸಸ್ 4 ಏರ್ಪೋರ್ಟ್ಗಳು ಘೋಷಣೆ ಮಾಡಿದ್ದಾರೆ. ಬಜೆಟ್ ಬಿಹಾರ್ ಇದು ಚುನಾವಣೆ ಗಮನದಲ್ಲಿ ಇಟ್ಕೊಂಡು ಮಾಡಿರ್ತಕ್ಕಂಥ ಬಜೆಟ್. ಒಂದು, ಅವ್ರ ಜೊತೆಯಲ್ಲಿ ಪಾರ್ಟ್ನರ್ಶಿಪ್ನಲ್ಲಿ ಸರ್ಕಾರ ನಡೆಸ್ತಾ ಇದ್ದಾರೆ. ಎರಡನೇದು, ಚುನಾವಣೆ ಬರ್ತಾ ಇದೆ. ಆ ಚುನಾವಣೆ ಗಮನದಲ್ಲಿ ಇಟ್ಟುಕೊಂಡು ಬಿಹಾರಕ್ಕೆ ಹೆಚ್ಚು ಒತ್ತು ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಬಟ್ ಅವೆಲ್ಲ ಅವರು ಭರವಸೆ ಕೊಟ್ಟವೆಲ್ಲ ಈಡೇರ್ತವೆ ಅಂತ ಹೇಳೋಕ್ಕಾಗಲಿಲ್ಲ. ಇನ್ನೇನು ಅನಿಸುತ್ತೆ ನಿನಗೆ? ಅವ್ರು ಪ್ರೆಷರೇ ಹಾಕಿಲ್ವಲ್ಲ. ಯಾಕಂತಂದರೆ ನರೇಂದ್ರ ಮೋದಿಯವ್ರನ್ನ ಭೇಟಿ ಮಾಡೋಕ್ಕೆ ಆಗಲ್ಲ ಇವರು. ನಿರ್ಮಲಾ ಸೀತಾರಾಮನ್ ಭೇಟಿ ಮಾಡಿ ಒತ್ತಾಯ ಮಾಡೋಕ್ಕಾಗಲ್ಲ ಇವರು. ಒಂದು ಸಾರಿನೂ ಕೂಡ BJP ಲೀಡರ್ಗಳು ಕರ್ನಾಟಕದವರು ನಮ್ಮ ರಾಜ್ಯಕ್ಕೆ ಈ ನ್ಯಾಯ ಕೊಡಿ ಅಂತೇಳಿ ಯಾವತ್ತೂ ಕೇಳೋದಕ್ಕೆ ಕಾಣಿಸಲ್ಲ ಅವರು. ಬಿಕಾಸ್ ತೆರಿಗೆ ನಮ್ಮ ಪಾಲಿನ ಹಂಚಿಕೆಯಲ್ಲಿ ದೊಡ್ಡ ಅನ್ಯಾಯ ಆಗಿದೆ. 15ನೇ ಹಣಕಾಸಿನ ಆಯೋಗದಲ್ಲಿ ಯಾವತ್ತಾರು ಒಂದು ದಿನ ಪಾರ್ಲಿಮೆಂಟ್ನಲ್ಲಿ ಮಾತಾಡಿರೋದು ನೋಡಿದ್ದೀರಾ? ನಮ್ಗೆ ಅನ್ಯಾಯ ಆಗಿದೆ ಅಂತ ಕೇಳಿದಾರ? 5,300 ಕೋಟಿ ರೂಪಾಯಿ ಕೊಡ್ತೀವಿ ಅಂತ ಹೇಳಿದರು. ಆಮೇಲೆ 5,495 ಕೋಟಿ ಕೊಡ್ತೀವಿ ಅಂತ ಹೇಳಿದರು. ವಿಶೇಷ ಅನುದಾನ ಕೊಡ್ತೀವಿ ಅಂತ ಕೊಟ್ರ. 6,000 ಕೋಟಿ ಕೆರೆ ಅಭಿವೃದ್ಧಿಗೆ, ಬೆಂಗಳೂರಿನ ಅಭಿವೃದ್ಧಿಗೆ ಕೊಡ್ತೀವಿ ಅಂತ ಹೇಳಿದರು. ಕೆರೆ ಅಭಿವೃದ್ಧಿಗೆ ಮತ್ತು ಪೆರಿಫೆರಲ್ ರಿಂಗ್ ರೋಡ್ ಕೊಡ್ತೀವಿ ಅಂತ ಹೇಳಿದರು. ಕೊಡಲಿಲ್ಲ. 1 ರೂಪಾಯಿ ಕೊಡಲಿಲ್ಲ ಇವತ್ತು. ಯಾಕೆ ನಿರಾಶಾದಾಯಕ ಬಜೆಟ್ ಅಂತ ಹೇಳ್ತಿದ್ದೆ ಅಂದರೆ ಬಿಕಾಸ್ ಆಫ್ ದಿಸ್. ಸರ್, ಒಂದು ಕಡೆ ಪ್ರೈವೇಟೈಸೇಷನ್ ಮಾಡೋದಿಲ್ಲ ಅಂತ ಹೇಳ್ತಾರೆ ಸರ್ ಗೌರ್ಮೆಂಟ್ ಆರ್ಗ್ಯುಮೆಂಟ್ಸ್. ಅಟ್ ದಿ ಸೇಮ್ ಟೈಮ್ 100% ಇನ್ಶೂರೆನ್ಸ್ ಓಪನ್ ಮಾಡಿದ್ದಾರೆ ಸರ್. FDI ಇನ್ಶೂರೆನ್ಸ್ ಹ್ಯಾಸ್ ಬಿನ್ ಓಪನ್ ಫ್ರಮ್ 76. ಯಾವಾಗ BJPಯವರು ಏನು ಹೇಳ್ತಾರೆ ಅದಕ್ಕೆ ವಿರುದ್ಧವಾಗಿ ನಾವು ಅರ್ಥ ಪಡ್ತೀವಿ. ನ್ಯೂಕ್ಲಿಯರ್ ಪವರ್ ಕೊಟ್ಟರು. ನ್ಯೂಕ್ಲಿಯರ್ ಪವರ್ ಕೊಟ್ಟರು. ಅದು ಬಿಹಾರ್ಗೆ ಕೊಟ್ಟಿದ್ದಾರೆ. ಬಿಹಾರ್ಗೆ ಕೊಟ್ಟಿದ್ದಾರೆ. ಈಗ ಸಂಸದರಲ್ಲ, ಕೇಂದ್ರ ಸಚಿವರುಗಳು ವಿಫಲರಾಗಿದ್ದಾರೆ ಸರ್. ರಾಜ್ಯದ ಸಚಿವರುಗಳು ವಿಫಲರಾಗಿದ್ದಾರೆ ಅಂತ ಮನದಟ್ಟು ಮಾಡಕ್ಕೆ. ಮನದಟ್ಟೆ ಮಾಡಿಲ್ವಲ್ಲ ಅವರು. ಕೇಂದ್ರ ಸಚಿವರು ಇವತ್ತಿನವರಿಗೆ ಮನದಟ್ಟೆ ಮಾಡಿಲ್ಲ, ಕೇಳೇ ಇಲ್ಲ, ಕೇಳಕ್ ಧೈರ್ಯನೂ ಇಲ್ಲ. ಇವರು ಮಿನಿಸ್ಟ್ರಿಗಳಿಂದ ಮತ್ತು ಲೋಕಸಭಾ ಸದಸ್ಯರುಗಳಿಂದ ಕರ್ನಾಟಕಕ್ಕೆ ದೊಡ್ಡ ಅನ್ಯಾಯ ಆಗಿದೆ. ಇವತ್ತಿನವ್ರಿಗೆ ಎಲ್ಲರೂ ಮಾತಾಡಿರೋದು ಹೇಳಿ ತೋರಿಸಿಯಪ್ಪ ನೀವು ನನಗೆ. ಇವರು ಯಾರು ಪ್ರಹ್ಲಾದ್ ಜೋಶಿ ಅವರಾಗಲಿ, ಕುಮಾರಸ್ವಾಮಿ ಆಗಲಿ, ಸೋಮಣ್ಣ ಆಗಲಿ, ಶೋಭಾ ಕರಂದ್ಲಾಜೆ ಆಗಲಿ ಇವತ್ತಿನವ್ರಿಗೆ ಮಾತಾಡಿರೋದು ತೋರಿಸಿ. ಹಾಂ, ಅವ್ರಿಗೆ ಕೇಳಿ ಯಾಕೆ ಭಯ ಇದೆಯಪ್ಪ ಅಂತ. ನೀವು ಕೇಳಿಲ್ವಲ್ಲ ಇವತ್ತಿನವ್ರಿಗೆ.
ಏನಾದ್ರು ಭಯ ಇದೆಯಾ ನಿಮಗೆ ಅಂತ ಕೇಳಿ. ಸರ್, ಈಗ ಮಿನಿಸ್ಟ್ರು ಮತ್ತೆ ಸಂಸದರು ತಮ್ಮ ಹತ್ರ ರಾಜ್ಯ ಸರ್ಕಾರದ ಜೊತೆ ಚರ್ಚೆ ಮಾಡಿಲ್ವಾ ಸರ್ ಬಜೆಟ್ ಬಗ್ಗೆ? ಯಾವ ಚರ್ಚೆಯನ್ನು ಯಾವತ್ತೂ ಇದ್ರ ಬಗ್ಗೆ ಚರ್ಚೆನೂ ಮಾಡಿಲ್ಲ. ನಾವೇ ಹೇಳಿದ್ದೀವಿ ಎಲ್ರಿಗೂ ಕರೆದು, ಹಿಂಗೆಲ್ಲ ಆಗಿದೆಯಪ್ಪ, ಇಷ್ಟೆಲ್ಲ ಅನ್ಯಾಯ ಆಗಿದೆ. ನಿರ್ಮಲಾ ಸೀತಾರಾಮನ್ ಬಂದಿದ್ರು, ಆ ಯಮನ್ಗೂ ಹೇಳಿದ್ದೀವಿ, ನಾವು MP ಗಳನ್ನೆಲ್ಲ ಕರೆದಾಗ ಹೇಳಿದ್ದೀವಿ, ಈಗಲಾರು ಕೊಡಮ್ಮ ಅಂತ. ಕೊಟ್ಟಿಲ್ವಲ್ಲ, ನಮ್ಮ ರಾಜ್ಯದಿಂದನೇ ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಅದು ನಮ್ಮ ರಾಜ್ಯದಿಂದ ರೆಪ್ರೆಸೆಂಟ್ ಮಾಡಿರೋರು. ಸರ್, ನೀವು ಫಾರ್ಮರ್ಸ್ ಏನು ಕೊಟ್ಟಿಲ್ಲ ಅಂತ ಹೇಳಿದ್ರೆ ಅದರ ಅನೌನ್ಸ್ಮೆಂಟ್ ಮಾಡಿದ್ದಾರೆ. 100 ಅಗ್ರಿಕಲ್ಚರ್ ಡಿಸ್ಟ್ರಿಕ್ಟ್ಸ್ ಅಂತಾನೆ, ಇನ್ನೊಂದು ಕಿಸಾನ್ ಕ್ರೆಡಿಟ್ ಕಾರ್ಡ್ ಅಲ್ಲಿ 5 ಲಕ್ಷದವರೆಗೂ ನಾವು ಸಾಲ ಕೊಡ್ತೀವಿ ಅಂತ. ಅಟ್ ದಿ ಸೇಮ್ ಟೈಮ್ ಡೆಲ್ಲಿಯಲ್ಲೂ ಇನ್ನು ಪ್ರತಿಭಟನೆ ನಡೀತಾ ಇದೆ. ಗವರ್ನಮೆಂಟ್ ಹಸ್ ನಾಟ್ ಓಪನ್ ಇಟ್ಸ್ ಮೌತ್ ಆನ್ MSP. ಯಾವುದೇ ಇವತ್ತಿನವರಿಗೆ ರೈತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಒತ್ತಾಯ ಮಾಡ್ತಾ ಇದ್ದಾರೆ. ಬಹಳ ದೀರ್ಘಕಾಲ ಪ್ರತಿಭಟನೆ ಮಾಡಿದ್ರು, ಉಪವಾಸ ಸತ್ಯಾಗ್ರಹ ಮಾಡಿದ್ರು. ಆದರೆ ಇವತ್ತಿನವರಿಗೆ MSPಗೆ ಒಂದು ಕಾನೂನು ಮಾಡ್ತಕ್ಕಂಥದ್ದನ್ನು ಮಾಡಲಿಲ್ಲ. ನಬಾರ್ಡ್ ಫೈನಾನ್ಸಿಂಗ್ ಕಟ್ ಮಾಡಿದ್ರು. ಆಮೇಲೆ ಈ ಸಾರಿ ನಮಗೆ ನಬಾರ್ಡ್ ಫೈನಾನ್ಸ್ ಇದೆಯಲ್ಲ, 5,600 ಕೋಟಿ ಕಳೆದ ವರ್ಷ ಕೊಟ್ಟಿದ್ರು. ಈ ವರ್ಷ 58% ಕಡಿಮೆ ಮಾಡಿಬಿಟ್ಟಿದ್ದಾರೆ. 58% ಅಂದರೆ 2,345 ಕೋಟಿ. ಇಷ್ಟು ನಮ್ಗೆ ಬರ್ತಾ ಇರೋದು ಅಷ್ಟೇ. ಈಗ ಆದಾಯ ತೆರಿಗೆ ಲಿಮಿಟ್ 7 ಲಕ್ಷ 12 ಲಕ್ಷ ತನಕ ಹೋಗಿದೆ. ಅನುಕೂಲ ಆಗುತ್ತೆ. ಆದಾಯ ತೆರಿಗೆ ಲಿಮಿಟ್ 7 ಲಕ್ಷ 12 ಲಕ್ಷ ತನಕ ಹೋಗಿದೆ. ಇನ್ಕಮ್ ಟ್ಯಾಕ್ಸ್ ಸೀಲಿಂಗ್ ಲಿಮಿಟ್ ಅದು ಯಾರಿಗೆ ಅನುಕೂಲ ಆಗೋದು? ತೆರಿಗೆ ಕಟ್ಟೋರಿಗೆ, ಸರ್ಕಾರಿ ನೌಕರರಿಗಲ್ವಾ. ಬಡವರಿಗೆ ಏನು ಮಾಡ್ತಾರೆ? ಕಾರ್ಮಿಕರಿಗೆ ಏನಾಗ್ತದೆ? ಬಡವರಿಗೆ, ಕಾರ್ಮಿಕರಿಗೆ, ರೈತರಿಗೆ, ಮಹಿಳೆಯರಿಗೆ ಅವ್ರಿಗೇನು ಉಪಯೋಗ ಆಗುತ್ತೆ? ಕೇಂದ್ರ ಸರ್ಕಾರ ಹಣಕಾಸಿನ ಮಂತ್ರಿಯಾಗಿರ್ತಕ್ಕಂಥ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು 2025-26ಕ್ಕೆ ಮುಂಗಡ ಪತ್ರವನ್ನು ಮಂಡಿಸಿದ್ದಾರೆ. ನಾನು ಪೂರ್ಣ ಬಜೆಟನ್ನು ಓದಲಿಕ್ಕಾಗಲಿಲ್ಲ. ಮತ್ತು ಬಜೆಟ್ ಮಂಡಿಸುವಾಗ ಕೇಳಿಸ್ತಾ ಇದೆಯಲ್ಲ ಎಲ್ರಿಗೂ? ಬಜೆಟ್ ಮಂಡಿಸುವಾಗ ಪೂರ್ಣವಾಗಿ ಅವರ ಭಾಷಣನೂ ಕೂಡ ಕೇಳಕ್ಕಾಗಲಿಲ್ಲ. ಆದರೆ ಬಜೆಟ್ನ ಮುಖ್ಯಾಂಶಗಳನ್ನು ನೋಡಿದೆ. ಈ 2025-26ನೇ ಬಜೆಟ್ ಕೇಂದ್ರದ ಬಜೆಟ್, ನಮ್ಮ ರಾಜ್ಯ ಇರುವಂಥ ಕೇಂದ್ರದ ಆಯವ್ಯಯ ದೇಶದ ದೃಷ್ಟಿಯಿಂದ, ಅದರಲ್ಲೂ ಕರ್ನಾಟಕದ ದೃಷ್ಟಿಯಿಂದ ಬಹಳ ನಿರಾಶಾದಾಯಕವಾದಂಥ ಬಜೆಟ್. ದೂರದೃಷ್ಟಿ ಇಲ್ಲೇ ಇರ್ತಕ್ಕಂಥ ಬಜೆಟ್. ನಾನು ಬಜೆಟ್ ಪೂರ್ವಭಾವಿ ಚರ್ಚೆಯಲ್ಲಿ ನಮ್ಗೆ ಕರೆದಿದ್ರು.
ನಾನು ಕೃಷ್ಣ ಬೈರೇಗೌಡರನ್ನು ಕಳಿಸಿಕೊಟ್ಟಿದ್ದೆ. ನಾವು ಈ ಬಜೆಟ್ನಲ್ಲಿ ಅನೇಕ ಬೇಡಿಕೆಗಳನ್ನು ಇಟ್ಟಿದ್ದು. ನಮ್ಮ ಬೇಡಿಕೆಗಳಾಗಿದ್ದವೇ ಹೊರತು ಒಂದನ್ನು ಕೂಡ ಈಡೇರಿಸತಕ್ಕಂಥ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡಿಲ್ಲ. ಈ ವರ್ಷದ ಬಜೆಟ್ ಗಾತ್ರ ಅಂದರೆ ಮುಂದಿನ ವರ್ಷ 2025-26 ಬಜೆಟ್ ಗಾತ್ರ ಕೇಂದ್ರ ಸರ್ಕಾರದ್ದು 50,065 50 ಲಕ್ಷದ 65,65,345 ಕೋಟಿ. ಕಳೆದ ವರ್ಷ 24-25ರಲ್ಲಿ 48,20,000 ಕೋಟಿ. ಅದನ್ನು ಪರಿಷ್ಕೃತ ಅಂದಾಜು ಮಾಡಿದ್ದು ಬಜೆಟ್ ನಾವು 2024-25 47,16,000 ಕೋಟಿ. ಅಂದರೆ 1,04,000 ಕೋಟಿ ಕಡಿಮೆ ಆಯಿತು. ರಿವೈಸ್ಡ್ ಎಸ್ಟಿಮೇಟ್ and regarding budget size 47,16,000 ಕೋಟಿ. ಅಂದರೆ 1,04,000 ಕೋಟಿ ಕಡಿಮೆ ಆಗಿದೆ. ಅದರ ಅರ್ಥ 1,04,000 ಕೋಟಿ ತೆರಿಗೆ ಅವರು ಅಂದಾಜು ಮಾಡಿದ್ರಲ್ಲ, ಅದರಲ್ಲಿ ಕಡಿಮೆ ಆಯಿತು ಅಂತ. ತೆರಿಗೆ ಅವರು ಅಂದಾಜು ಮಾಡಿದಷ್ಟು ಕಲೆಕ್ಟ್ ಮಾಡಿದರೆ ರಿವೈಸ್ಡ್ ಬಜೆಟ್ ಸೈಜ್ ಮಾಡಬೇಕಾದಂಥ ಅಗತ್ಯ ಇರಲಿಲ್ಲ. ಆಮೇಲೆ ಈ ಬಜೆಟ್ ಗಾತ್ರದಲ್ಲಿ 50,65,000 ಕೋಟಿ 345 ಕೋಟಿ 50,65,345 ಕೋಟಿ ಬಜೆಟ್ನಲ್ಲಿ ಅವರು ಕೇಂದ್ರ ಸರ್ಕಾರ ಸಾಲ ಮಾಡಿರ್ತಕ್ಕಂಥದ್ದು, ಸಾಲ ತಗೋತಾ ಇರ್ತಕ್ಕಂಥದ್ದು 15,68,936 ಕೋಟಿ. 15,68,936 ಕೋಟಿ ಸಾಲ. ಬಡ್ಡಿ ಪಾವತಿಗೆ ಕೊಡ್ತಾ ಇರ್ತಕ್ಕಂಥದ್ದು 12,70,000 ಕೋಟಿ. ಅಂದರೆ ಸಾಲ 15,68,936 ಕೋಟಿ ಸಾಲ ತಗೋತಾರೆ.
50,65,345 ಕೋಟಿನಲ್ಲಿ ಸಾಲ 30% ಆಗಿದೆ ಸರ್. ಸುಮಾರು 30% ಸಾಲ ಇರ್ತದೆ. ಅದರಲ್ಲಿ ಈಗ ಬಡ್ಡಿ ಕೊಡೋದು ಎಷ್ಟು ಗೊತ್ತಾ? 12.7 ಲಕ್ಷ ಬಡ್ಡಿ ಪಾವತಿಗೆ ಕೊಡ್ತಕ್ಕಂಥದ್ದು. ಅಂದರೆ ಈ ದೇಶದ ಮೇಲೆ ಸಾಲ ಸುಮಾರು 202 ಲಕ್ಷದಿಂದ 205 ಲಕ್ಷ ಕೋಟಿ ಸಾಲ ಇದೆ. 202 ಲಕ್ಷ ಕೋಟಿಯಿಂದ 205 ಲಕ್ಷ ಕೋಟಿಗಳಷ್ಟು ಸಾಲ ಇದೆ. ಫಿಸ್ಕಲ್ ಡೆಫಿಸಿಟ್ 4.4. ರೆವಿನ್ಯೂ ಡೆಫಿಸಿಟ್ 1.5%. ರೆವಿನ್ಯೂ ಡೆಫಿಸಿಟ್ 1.5%. ಫಿಸ್ಕಲ್ ಡೆಫಿಸಿಟ್ ಈಸ್ 4.4%. ಇದು ಒಟ್ಟಾರೆಯಾಗಿ ಈ ಬಜೆಟ್ ಅತ್ಯಂತ ನಿರಾಶಾದಾಯಕ, ದೂರದೃಷ್ಟಿ ಇರ್ತಕ್ಕಂಥ, ಕರ್ನಾಟಕದ ದೃಷ್ಟಿಯಿಂದ ವಿರುದ್ಧವಾಗಿರ್ತಕ್ಕಂಥ ಬಜೆಟ್. ಕರ್ನಾಟಕ, ಆಸ್ ಯು ನೋ, ಹೆಚ್ಚು ತೆರಿಗೆ ಕೊಡ್ತಕ್ಕಂಥ ರಾಜ್ಯಗಳಲ್ಲಿ ವಿ ಆರ್ ನಂಬರ್ 2. ಬಿಹಾರ್ ಮತ್ತು ಆಂಧ್ರ ಪ್ರದೇಶ, ಬಿಹಾರ್ನಲ್ಲಿ ಅವ್ರ ಸಮ್ಮಿಶ್ರ ಸರ್ಕಾರ ಇದೆ. ರಾಜಕೀಯ ಕಾರಣಕ್ಕೋಸ್ಕರ ಬಿಹಾರಿಗೆ ವಿಶೇಷ ಅನುದಾನ ಕೊಡ್ತಾ ಇದ್ದಾರೆ. ಆಮೇಲೆ ಆಂಧ್ರಕ್ಕೆ ಅವರ ಕೇಂದ್ರ ಸರ್ಕಾರದಲ್ಲಿ ಅವ್ರ ಜೊತೆಯಲ್ಲಿ ಇದ್ದಾರೆ. ಚಂದ್ರಬಾಬು ನಾಯ್ಡು ಅಲಯನ್ಸ್ ಪಾರ್ಟ್ನರು. ಅವರಿಗೆ ಕಳೆದ ವರ್ಷನೂ ಕೊಟ್ಟಿದ್ರು, ಈ ವರ್ಷನೂ ಕೂಡ ಕೊಟ್ಟಿದ್ದಾರೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.